ಆತ್ಮೀಯ ಬಂಧುಗಳೇ, ಎಲ್ರಿಗೂ ನಮಸ್ತೆ. ಮಹಾರಾಜ ಸೋಪ್ ಫ್ಯಾಕ್ಟ್ರಿ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಹಸುಗಳ ಮಾಹಿತಿ ಅಂದರೆ ಸೇಲ್, ದಾವಣಗೆರೆಯ ಇಂಡಸ್ಟ್ರಿಯಲ್ ಏರಿಯಾ ರಾಮನಗರ ಹೋಗೋ ಮಾರ್ಗ, ಶಶಿ ಸೋಪ್ ಫ್ಯಾಕ್ಟ್ರಿ ದಾಟ್ಕೊಂಡು ಒಂದು ಅರ್ಧ ಮೈಲ್ ದೂರ ಹೋದರೆ ಇದೊಂದು ಪ್ಲೇಸ್ ಬರುತ್ತೆ. ರೈಟ್ ಸೈಡ್ ಈ ದಾವಣಗೆರೆ ಮಾರ್ಗವಾಗಿ ಬಂದವರಿಗೆ ಹಸುಗಳು ಮಾರಾಟ ಮಾಡುವಂಥ ಸ್ಥಳ. ಮಾರಾಟ ಮಾಡುವಂಥವ್ರು ಲೋಕೇಶ್ ಅಪ್ಪನವರು, ಲೋಕಣ್ಣ ಅಂತಲೂ ಕರೀತಾರೆ. ಅಂದಾಗಿ ಇಲ್ಲಿ ಹಸುಗಳು ಎಲ್ಲವೂ ಇರುವಂಥದ್ದು. ಎಚ್ ಎಫ್ಗಳಿದ್ದಾವೆ, ಒಂದೆರಡು ಜರ್ಸಿ, 4 ಸಾಹಿವಾಲ್ ಕ್ರಾಸ್ ಹಸುಗಳು ಸಿಗ್ತಾ ಇರುವಂಥದ್ದು. ಹೆವಿ ಎಡರ್, ಕಾಂಪ್ಯಾಕ್ಟ್ ಎಡರ್ ಇರತಕ್ಕಂಥ ಹಸುಗಳು ನೋಡ್ತಾ ಇದ್ದೀರಿ. ಇವು ರೆಡ್ ಅಲ್ಲಿ ಒಂಥರ ಐಶ್ಯ ಹಸು ನೋಡ್ದಂಗೆ ಆಗ್ತಾಯಿದೆ. ಇನ್ನು ಆ ಕಡೆ ಪಕ್ಕದಲ್ಲಿರುವಂಥದ್ದು ಒಂದು ಬ್ಲಾಕ್ ಸಣ್ಣದಾಗಿ ಕೋಡ್ ಬಂದಿರತಕ್ಕಂಥ ಹಸು ಇದೆ, ಕಪ್ಪು, ಮೋಸ್ಟ್ಲಿ ಎಚ್ ಎಫ್ ಕ್ರಾಸ್ ಅನಿಸ್ತಾ ಇದೆ ನನಗೆ ಅದು. ಇನ್ನು ಉಳಿದಂತೆ ಎಚ್ ಎಫ್ ಬ್ರೀಡಲ್ಲಿ ಇದು ನೋಡ್ತಿದ್ದೀರಿ, ಕಪ್ಪು ಬಿಳುಪು ಮಿಶ್ರಿತವಾಗಿರ್ತಕ್ಕಂಥದ್ದು. ಒಂದು ಪಿಂಕ್ ಒಂದು ಟೇಪನ್ನು ಏನು ಹಾಕಿದ್ದಾರೆ. ಈ 3 ಹಸುಗಳು ಹೆವಿ ಎಡರು, ಹೆವಿ ಮಿಲ್ಕ್ ಅಂತ ಅಂದ್ಕೊಂಡು ಸೇಲ್ ಆಗ್ತಾಯಿದೆ, ಅಂದರೆ ಸೇಲ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಧಾರವಾಡಕ್ಕೆ ಆಗ್ಬೋದು ಈ 3 ಹಸುಗಳು ಅಂತ ಅಂದ್ಕೊಂಡಿದ್ದೀನಿ. ವ್ಯಾಪಾರ ನಡೀತಾ ಇತ್ತು ಆ ಸಂದರ್ಭದಲ್ಲಿ. ಇನ್ನುಳಿದಂತೆ ಸುಮಾರು ಹಸುಗಳು ಇನ್ನೂ ಒಳಗೆ ಇದ್ದಾವೆ, ಗೌಡನೊಳಗೆ ನೋಡ್ತಾ ಇದ್ದೀರಿ. ಕೊಟ್ಟಿಗೆಯಲ್ಲಿ ಎಲ್ಲವೂ ಕೂಡ ತುಂಬ ನೀಟಾಗಿ ನಿಂತಿರ್ತಕ್ಕಂಥ ಹಸುಗಳು. ಇವು ಕೂಡ ಸೇಲಿಗಿರುವಂಥದ್ದು. ಎಲ್ಲವೂ ಕೂಡ ಸೆಕೆಂಡ್ ಲ್ಯಾಕ್ಟೇಷನ್, ಥರ್ಡ್ ಲ್ಯಾಕ್ಟೇಷನ್ ಬ್ರೀಡ್ ಇದ್ದಾವೆ. ಫಸ್ಟ್ ಲ್ಯಾಕ್ಟೇಷನ್ 1-2-3 ಸಿಗುತ್ತೆ ಹಸುಗಳು. ಇನ್ನು ಉಳಿದಂತೆ ಎಲ್ಲವೂ ಕೂಡ ಸೆಕೆಂಡ್, ಥರ್ಡ್ ಲ್ಯಾಕ್ಟೇಷನ್ ಬ್ರೀಡ್ಗಳು. ವಿಚಾರ ಬೆಲೆದು ಅವರು ಹೇಳಿದಂತೆ ನೇರವಾಗಿ ಬರಲಿ, ನೋಡ್ಕೊಳ್ಳಿ, ಖರೀದಿ ಮಾಡಲಿ. ನಾವು ಅದು ಗಿಂಜು ಬೇಡ, ನಾನು ಹೇಳಬೇಕು ರೇಟು ಜಾಸ್ತಿ ಅದು, ಮತ್ತು ನೀವೆಲ್ಲ ಕಾಮೆಂಟ್ ಹಾಕಬೇಕು, ಇವೆಲ್ಲ ತಲೆನೋವು ಏನಕ್ಕೆ ಅಂತಾರೆ. ಹಾಗಾಗಿ ಹಸುಗಳೇನಿದೆ ಹೋಗ್ಬಿಟ್ಟು ಡೈರೆಕ್ಟಾಗಿ ನೋಡಿ ಪರಿಶೀಲಿಸ್ಕೊಂಡು ಎಲ್ಲ ರೀತಿ ಗಮನಿಸ್ಕೊಂಡು ಖರೀದಿ ಮಾಡೋಂಥದ್ದು ಆಗಬೇಕು. ಲೊಕೇಶನ್ ನೋಡ್ತಾ ಇದ್ದೀರಲ್ಲ, ಇದೇ ಅದು ಸ್ಪಾಟು. ನೀವು ವೀಡಿಯೋದಲ್ಲಿ ಬೇಕಾದರೆ ಇದು ನೋಡಿ, ಇದೇ ಬಿಲ್ಡಿಂಗ್, ತೆಂಗಿನ ಮರಗಳೆಲ್ಲ ಕಾಣ್ತವೆ. ಅಲ್ಲಿ ಪಕ್ಕದಲ್ಲಿದೆ ಒಂದು ಡೈರಿ, ಹಳೆಯ ಡೈರಿ ಫಾರ್ಮ್ ಅದು. ಆ ಫಾರ್ಮ್ನಲ್ಲಿ ಮಾರಾಟ ಆಗ್ತಿರ್ತಕ್ಕಂಥ ಹಸುಗಳು. ಯಾರಿಗೆ ಆಸಕ್ತಿ ಇದೆ ಅದೇನು ನಾನು ಹೇಳೋದು, ನೇರವಾಗಿ ಭೇಟಿ ಮಾಡಿ ಪರಿಶೀಲಿಸ್ಕೊಂಡು ನಿಮ್ಮ ಜವಾಬ್ದಾರಿಯಲ್ಲಿ ಖರೀದಿ ಮಾಡಬೇಕು. ಬೆಲೆ ಸೂಲು ವ್ಯತ್ಯಾಸ ಏನಾದರೂ ಆದರೆ ಅದಕ್ಕೆ ನೀವೇ ಜವಾಬ್ದಾರಿಯಾಗಿರ್ತೀರಿ, ನಾವು ಮಧ್ಯವರ್ತಿ ಆಗಿರೋದಿಲ್ಲ ಅನ್ನೋ ಮಾತನ್ನು ನೆನಪು ಮಾಡ್ತಾಯಿದ್ದೀನಿ ಈ ಸಂದರ್ಭ. ಎಂದುಗಳೇ ಈ ಹಸುಗಳು ಹೋಗ್ತಿರುವಂಥದ್ದು ಇಲ್ಲಿ ಧಾರವಾಡ ಅಲ್ರಿ ಬಸ್? ಧಾರವಾಡಕ್ಕೆ ಹೋಗ್ತಾ ಇದ್ದಾವ್ರಿ. ನಮ್ಮ ಸಬ್ಸ್ಕ್ರೈಬರ ಇದಾರೆ, ನೋಡ್ಕೊಂಡಾರ, ಬಂದು ಖರೀದಿ ಮಾಡ್ಯಾರ. ಎಷ್ಟಕ್ಕಾದು ಏನೋ ವಿಚಾರಿಸೋಣ. ಈ ಕಡೆ ಒಂದು ಐತಿ ಅಣ್ಣಪ್ಪಣ್ಣವ್ರ ಹತ್ರ, ಒಳ್ಳೆ ಐರ್ಷ್ಯ ಹಸು ಇದ್ದಂಗಿದೆ. 3 ಹಸು. ಒಂದು ನಿಮಿಷ. ಕಬ್ಬೇನೂರು, ಧಾರವಾಡದ ಹತ್ರ. ಲೋಕಣ್ಣ ನಮಸ್ಕಾರ. ನಮಸ್ಕಾರ. ಸೇಲ್ ಮಾಡಿಬಿಟ್ರಿ ಅಲ್ಲೇ ನಾವು ಬರೋಕ್ಕಿಂತ ಮುಂಚೆ? ಸರ್ ಈಗ ಬಂದರು. ನೀವು 5 ಹಸು 5,10,000 ಕೊಟ್ಟಿದ್ವಿ. 5 ಹಸು, 3 ಹಸು. 5 ಆರಾಮಿದ್ರಿ? ಓಕೆ, ಆರಾಮಿದ್ದೀನಿ. ತುಂಬ 3 ಹಸು ಚಾಯ್ಸ್ ಮಾಡಿರಿ. 3 ಹೆವಿ ಆರ್ಡರ್ನೇ ತಗೊಂಡಿರಿ. ಫಾರ್ಮ್ ಐತಾ ನಿಮ್ದು ಹಿಂದೆ? 5 ಹಸುಗಳು ಸಾಕಿರಿ, ಹಂಗಾಗಿ ಚಾಯ್ಸ್ ಮಾಡ್ಕೊಂಡಿರಿ. ಒಳ್ಳೆ ಮಾಲದಾರಿ ಹಸುಗಳನ್ನೇ. ವೆರಿ ನೈಸ್. ಇಷ್ಟ ಆದ್ರೇನ್ರಪ್ಪ ನಿಮಗೆ? ಇಷ್ಟ ಆಯ್ತು, ಅದೇ ವೆರಿ ಇಂಪಾರ್ಟೆಂಟ್ ನಿಮಗೆ. ಹಾಂ, ಆಯ್ತಲ್ಲ ಇನ್ನೇನು. ನಿಮ್ಗೆ ಇಷ್ಟ ಆದರೆ ಅಡ್ಡಿಲ್ಲ. ಹೆಂಗೆ ಕಾಂಟ್ಯಾಕ್ಟ್ ಹೆಂಗೆ, ಯೂಟ್ಯೂಬಾ ಅಥವಾ ಇರೋಗಿ ನೋಡ್ಕೊಂಡು ಬಂದಿರಿ? ಆಗಲಿ, ಒಳ್ಳೆ ನಿಮ್ಮನೆಗೂ ಈ ಥರ ಇನ್ನೂ ಇನ್ಕ್ರೀಸ್ ಆಗಲಿ, ಹಸುಗಳ ಸಂಖ್ಯೆ ಜಾಸ್ತಿ ಆಗಲಿ ಅನ್ನೋದನ್ನು ನನ್ನ ಅನುಭವ. ಅಣ್ಣಪ್ಪನವರು ಇಟ್ಕೊಂಡ್ರೆ ಆ ಕಡೆ ಅದು ಯಾವ ಐರ್ಷರ್ ಬರುತ್ತಾ, ರೆಡ್ ಏನು ಬರುತ್ತಾ? ಹೌದಾ, ಜರ್ಮನ್ ಬೇಡ, ಅದೇ ಮನೆ ಐತಲ್ರಿ. ಹಾಂ, 560 ಕೊಟ್ಟಿವಲ್ಲ, 2 ಹಾಂ. ಓಕೆ, ಚಾಯ್ಸ್ ತಂದಿದ್ದಾರೆ. ಲೊಕೇಶನ್ ಅಂತ ಇನ್ನೂ ಹಸುಗಳಿದಾವೆ, ಇವೆ ಅಂತಲ್ಲ. ನೋಡೋಣ, ಮಾತಾಡ್ಸೋಣ. ಇನ್ನೂ 12 ಹಸುಗಳಿದಾವೆ, ನೋಡೋಣ, ಮಾತಾಡ್ಸೋಣ. ಒಳ್ಳೇದಾಗಲಿ. ಆಯಿತು ಸರ್, ನಿಮ್ಗೆ ಒಳ್ಳೇದಾಗಲಿ ಸರ್. ಹಂಗೆ ಇನ್ನೂ ಒಳ್ಳೆ ಅಡರು ಬಾಕ್ಸ್ ನೋಡ್ಕೊಳ್ಳೋಣ. ಕಾಂಪಿಟೇಟಿವ್ ಅಡರ್ಸು ಏನಮ್ಮಪ್ಪ ಈಗ ಹತ್ರ ಅಡರು. ಮಳೆ ಇವತ್ತು ಫುಲ್ ಎಲ್ಲ ಕಡೆ ಬರಲಿ. ಹಸು ತೋರಿಸುವಾಗಲೆಲ್ಲ ಮಳೆ ಅತಿ ಹೆಚ್ಚು ಬರ್ತಾ ಇರುತ್ತೆ. ಬೋಡಿ ಇದೆ, ಆ ಕಡೆ ಒಂದು ಕೋಡಲ್ಲಿ ಇರ್ತಕ್ಕಂಥ ಹಾಲ್ ಬ್ಲಾಕ್ ಇದೆ. ಇದು ಹೇಗಿದೆ ಬಾಕ್ಸ್ ಸೈಜ್? ಇದ್ರ ಹೇಗಿದೆ? ಹೆವಿ ಬಾಕ್ಸ್ ಸೈಜು. ಅಣ್ಣಪ್ಪನ ಕೈ ಸೂರು ಎಷ್ಟನೇದು ಅಣ್ಣಪ್ಪಣ? ಇದು 2ನೇದಾ? ಓಕೆ ಲೋಕಣ್ಣ, 2ನೇ ಸೂರು ಇದು. ಇದಕ್ಕೆ ಇನ್ನೊಂದು 20 ದಿವಸ ಬೇಕು. 15 ದಿವಸ ಟೈಮ್ ಐತೆ ಸರ್. 15 ದಿವಸ, 16 ದಿವಸ ಅಂತ ಹೇಳ್ತಾರೆ ಸರ್. 1 ದಿವಸ ಹೆಚ್ಚಿಗೆ ಮಿಡ್ತೀವಿ, ಕರ ಆಗ್ತವೆ. ಹಾಂ, ಗಬ್ಬ ಇದಾವೆ. ಗಬ್ಬ ಇದೆ. ಆ ಕಡೆದು ಈ ಕಡೆ ಒಂದು ವಾರದೊಳಗೆ ಆಗ್ಬೋದು ಸರ್. ಟೈಮ್ 1 ವಾರ ಇದೆ ಅಂತ. ಹೌದಾ ಅಣ್ಣ? ಇದು ಏನಪ್ಪ ಹಿಂಗೆ ಈ ಬಾಕ್ಸ್ ಅಣ್ಣಪ್ಪಣ್ಣ? ಈ ಲೆವೆಲಿಗೆ ಐತಿದ? ಅದೇ ನಾವು ಹೇಳಲ್ಲ. ಹಾಂ, ಅವ್ರು ಹೇಳಿರೋದು. ಅವ್ರು ಹೇಳಿದಾರೆ ಸರ್, ನಾವು ಹೇಳಲ್ಲ. ನಾವೇನಿದ್ರು ಮಲಿದಾರಿ ಅಷ್ಟೇ. ಮಲಿದಾರಿ 8 ಅಲ್ಲ ಸರ್ ನಮ್ದು. ಅದೇ
ಹಾಲಿನ ಅದೇ ಹಾಲಿನ ಗ್ಯಾರಂಟಿ ಹೇಳಲ್ಲ ಕನ್ಫರ್ಮೇಷನ್ ಹೇಳಲ್ಲ. ರೈತರಿಗೆ ಗೊತ್ತಿರ್ತೈತೆ, ನಮಗೆ ಗೊತ್ತಿರೋದಕ್ಕಿಂತ ಅವ್ರಿಗೆ ಭಾಳ ಗೊತ್ತಿರ್ತದೆ. ನಾವು ಹೇಳಲ್ಲ. ಲೋಕಣ್ಣಂಗ ಹತ್ರ ಮಾತುಗಳು ನಾವು ಭಾರಿ ಯೋಚನೆ ಮಾಡಬೇಕು, ಆ ಥರ ಭಾರಿ ಮಾತಿರ್ತವೆ. ಸ್ನೇಹಿತರೆ, ಇವೆರಡು ಹಸುಗಳು ಮಾರಾಟಾಗಿದೆ. ಯಾವ ರೇಟಿಂದ ಏನಾಗುತ್ತೆ ಅಂತ ಏನಾದರೂ ಆಲೋಚನೆ ಅಣ್ಣ? ಇಲ್ಲ ಸರ್, ಹಂಗೆ ಹೇಳಲ್ಲ, ರೇಟ್ ಹೇಳಲ್ಲ. ಬಂದಮೇಲೆ ಹೌದು ಸರ್, ಈಗ ತೊಗೊಂಡ್ರಲ್ಲ ಅವರು ಬಂದು ನೋಡಿ ತೊಗೊಂತಾರೆ, ಹಿಂಗ ನೋಡಿ ತೊಗೊಂತಾರೆ ಸರ್. ರೈತರಿಗೆ ಬುದ್ಧಿವಂತರು, ನಮಗೇನ ಅವರು ಬುದ್ಧಿವಂತರದಾರ. ನಾವೇನು 2-3 ಸಾವಿರ ಲಾಭಕ್ಕೆ ಮಾರಾರ ಅಷ್ಟೇ ನಾವು. ಅವ್ರೇ ಬುದ್ಧಿವಂತರದ ರೈತರು. ಸರಿಯಪ್ಪ, ನಾವೇನು ತೋರಿಸ್ತೀವಿ ಅಷ್ಟೇ ಹಸುಗಳು. ನಾನು ಮುಂದೆ ಮಾತಾಡೋಂಗಿಲ್ಲ. ಆಯಿತು. ಈಗ ಇಲ್ಲಿ ನೋಡಿ, ಒಂದು ಹಾಲ್ ಬ್ಲಾಕ್ ಕಡೆ ಜಾಸ್ತಿ, ಕಂಟ್ರಿ ನಮಗಿಲ್ಲ, ಬರುತ್ತೆ HF ಅಲ್ಲಿ. ಕ್ರಾಸ್ ಇದೆ ಸ್ವಲ್ಪ. ಹಾಂ, HF ಅಲ್ಲಿ ಕೋಡ್ ಗೀಡೆಲ್ಲ ನೀಟಾಗಿ ಮೂಡಿದ್ದಾವೆ. ಲೋಕಲ್ಲಾಗಿ ಇಟ್ಕೋಬೇಕು ಅಂತ ಹೇಳಿದರೆ ಇಟ್ಕೋಬಹುದು ಅನಿಸುತ್ತೆ ನನ್ನ ಒಪಿನಿಯನಲ್ಲಿ. ನಿಮ್ಮ ಒಪಿನಿಯನ್ ಹೇಗೆ ಅಂತ ಹೇಳಿ. ತೊಟ್ಟು ತೆನೆ ಬಂದು ಬ್ಲ್ಯಾಕು, ನರಗಳಂತೂ ದೂರದಿಂದ ಹಿಡಿದ್ರೆ ಕಾಣ್ತಾ ಇದೆ. ಇನ್ನು ನೋಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಬರ್ಬೋದು, ನೇರವಾಗಿ ಬಂದರೆ ತುಂಬ ಒಳ್ಳೆಯದು. ಮಹಾರಾಜ ಫ್ಯಾಕ್ಟ್ರಿ, ಶಶಿ ಫ್ಯಾಕ್ಟ್ರಿ ಏನು ದೂರ ಇಲ್ಲ. ದಾವಣಗೆರೆಯಿಂದ ನಾವು ಸೀದಾ ಬೆಳನೂರು ಮಾರ್ಗವಾಗಿ ಬಂದರೆ ಸ್ಟಾರ್ಟಿಂಗಲ್ಲೇ ನಿಮಗೆ ಶಶಿ ಫ್ಯಾಕ್ಟ್ರಿ, ಮಹಾರಾಜ ಫ್ಯಾಕ್ಟ್ರಿ ದಾಟಿದ ತಕ್ಷಣ ರೈಟ್ ಸೈಡಲ್ಲಿ ಸಿಗುತ್ತೆ. ಹಸು ಲೊಕೇಶನ್ ಹಾಕಿರ್ತೀನಿ, ನೋಡ್ಕೊಳ್ರಿ. ಎಷ್ಟನೇ ಸೂಲು ಅಲ್ಲೂ ಅಣ್ಣಪ್ಪಣ್ಣ? ಎರಡನೇದು. ಆರಲ್ಲು ಫುಲ್ ಆ್ಯಕ್ಟಿವ್ ಇದೆ, ಹಸು ಶೈನ್ ಇದೆ, ಹೊಳಪಿದೆ. ಇದರಲ್ಲಿ ನಿಮ್ಗೆ ಇನ್ನೇನು ಬೇಕು ಅಂದರೆ ಕರಿ ಗೊರ್ಸೆ, ಕರಿ ಕೋಳು. ಇಳಿಯೋಕ್ಕಂತೂ ಎಷ್ಟು ದಿನ ಬೇಕು ಲೋಕಣ್ಣ? ವಾರ 10 ದಿವಸ ಆಗುತ್ತೆ ಸರ್. ಆಯಿತು, ವಾರ 10 ದಿವಸದೊಳಗೆ ಆಗುತ್ತೆ. ದಿವಸ ಹೆಚ್ಚು ಕಮ್ಮಿ ಕರ ಆಗುತ್ತೆ ಸರ್. ಹಾಕಿದ್ರೆ ಇಲ್ಲಿ 2 ದಿವ್ಸಕ್ಕೆ ಹಾಕ್ಬೋದು. ಅದೇ ದೇವ್ರಿಗೆ ಆಗಲ್ಲ, ಅದು ನಾವು ಹೇಳಲಿಕ್ಕಾಗಲ್ಲ, ನಿಜ ಒಪ್ಕೊಳ್ತೀನಿ. ಇದೇ ಹಸುಗಳ ಮಾಹಿತಿ ಇಲ್ಲ ಸ್ನೇಹಿತರೆ. ಇವೆಲ್ಲ ಆರ್ಡರ್ ಕಾಂಪ್ಯಾಕ್ಟ್ ಹೇಳ್ತಾರೆ. ಹಾಲಿನ ವಿಚಾರಕ್ಕೆ ಬಂದಾಗ ಒಂದು ಗೆಸ್ ಅಜಂಪ್ಷನ್ನು ಏನಿದೆ, ಇಷ್ಟು ಅಂತೇಳಿ. ಬಟ್ ಕ್ಲಾರಿಟಿ ಯಾಕೆ ಅಂದರೆ ನಾವು ಹಾಲು ಕರೆದಿಲ್ಲ, ಹಾಗಾಗಿ ನಾವು ಹೇಗೆ ಕನ್ಫರ್ಮಾಗಿ ಹೇಳೋದು ಅನ್ನೋದು ಮಾತ್ರ ಅದು ನಿಜ ಇರುತ್ತೆ. ನಿಮಗೆ 10 ಲೀಟ್ರ್ ವೈರಿ ಅಂತೇಳಿ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಗೆ ಎಷ್ಟು ಬರುತ್ತೆ ಅಷ್ಟು. ಇದು ಮಾತು ಇರೋದು ಹಸುಗಳದು. ಇಲ್ಲಿ ಸಾಯಿವಲ್ಲಿದೆ 2 ಹಲ್ಲಲ್ಲಿ. ಇಷ್ಟು ನೀಟಾಗಿತ್ತು ಸಾಯಿವಾಲ್ ಹಸು, 2 ಹಲ್ಲಿ ಇರ್ತಕ್ಕಂಥದ್ದು. ನೋಡ್ತಾಯಿದ್ರೆ ಇದಕ್ಕೆ ಇದೊಂದು ವಾರ ಆಚೀಚೆ ಆಗ್ಬೋದು. ಜರ್ಸಿ ಥರ ಕಾಣುತ್ತೆ. ಸಾಯಿವಾಲ್ ಹಸು ಕ್ರಾಸ್ ಇದೆ ಅಂತ ಅನಿಸುತ್ತೆ. ಹಂಪಿಲ್ಲ, ಗಂಧಗಳು ಕಡಿಮೆ ಇದೆ. ಮತ್ತು ಫ್ಯಾಟ್ ಎಸ್ಎನ್ಎಫ್ಗೆ ಇಟ್ಕೊಳ್ಬೋದು ಅನಿಸುತ್ತೆ. ರೇಟ್ ವಿಚಾರಕ್ಕೆ ನಾವು ಕೇಳ್ತೀವಪ್ಪ, ಹೇಳಿಲ್ಲ, ಅಡ್ಡಿ ಇಲ್ಲ. ಇಲ್ಲಿರ್ತಕ್ಕಂಥ ಹಸುಗಳು ಎಲ್ಲವೂ ಕೂಡ ನಿಂತಿದ್ದಾವೆ. ಮೇಲೆ ಎಲ್ಲವೂ ಮಾರಾಟಕ್ಕೆ ಇರುವಂಥದ್ದು. ಒಂದು ನಿಮಿಷ ನೋಡ್ಕೊಳ್ತಾ ಹೋಗ್ಬಿಡೋಣ ಮುಂದೆಯಿಂದ. ಎಷ್ಟಲ್ಲಿಂದ ಅಣ್ಣ ಇದು? ಇದು ಕಡೆಯಲ್ಲೈತಾ? ಎಣ್ಣೆ ಸೋಲು ಜರ್ಸಿ ರೆಡ್ ಎಲ್ಲ ಮಿಕ್ಸ್ ಐತೆ. ಬಟ್ ಗಿಡರ್ ಮೇಲೆ ಇರ್ತಕ್ಕಂಥಪ್ಪ 4-5 ಮೇಲೆ ಬರುವುದೇನೋ ನನ್ನ ಜಾಸ್ತಿ ಬರ್ಬೋದು. ಒಂದು ವಾರನೂ ಹೋಗಲ್ಲ. ಆ ಕಡೆ ಬಂದರೆ ನೋಡ್ರಿ ಹಿಂಗಿದೆ. ಎಲ್ಲ ಮಿಕ್ಸ್ ಐತಿ, ಫ್ಯಾಟ್ ಬರ್ತೈತಿ ಇದು. ಸೊ ನಿಜ ಒಳ್ಳೆ SNF ಬರುತ್ತೆ. ಹಂಗೆ ನೋಡ್ಕೊಂತ ಅಂದರೆ ಜರ್ಮನ್ ಬ್ರೀಡ್ ಇದೆ ಆಲ್ಮೋಸ್ಟ್. ಇವೆಲ್ಲವೂ ಕೂಡ ವಾರ 10 ದಿವಸ ಅಣ್ಣ ಇಳಿಯವು. 15-20 ಸಾವಿರ. ಇವೆಲ್ಲ ಒಂದು ವಾರ. ಓಕೆ. ಇದು ಮಾತ್ರ ಆಗಿದ್ದಾವೆ. ಇದೊಂದಾಗಿದೆ, ಇದೊಂದಾಗಿದೆ, ಇದೊಂದು. ನೀವು ಏನಾದರೂ ಹಸು ಖರೀದಿ ಮಾಡಬೇಕು ಅಂದರೆ ದಯವಿಟ್ಟು ನೇರವಾಗಿ ಬಂದರೆ ತುಂಬ ಒಳ್ಳೆಯದು. ನಾನು ವಿಡಿಯೋ ಹಾಕ್ತೀನಿ ಅಷ್ಟೇ, ಹಸುಗಳು ಸಿಗ್ತವೆ ಇಲ್ಲಿ ಹಿಂಗೆ ನೋಡ್ಕೊಳ್ರಿ ಅಂತ. ನೋಡಿರಿ ಆರ್ಡರ್ ಕಾಂಪ್ಯಾಕ್ಟ್ ಎಷ್ಟು ಚೆನ್ನಾಗಿರುತ್ತೆ, ಸೂಪರಾಗಿದೆ. ಹಿಂಗಿರಬೇಕು ಎಕ್ಸ್ಕೋವ್ ಹಿಂಗಿದ್ರಾಗೆ ಅದು ಚೆಂದ ಇರುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಬಂದರೆ ಏನು ನೋಡ್ಕೊಳ್ರಿ ನೇರವಾಗಿ. ದಯವಿಟ್ಟು ರಿಕ್ವೆಸ್ಟ್ ಅಪ್ಪ, ಇದು ಫೋನಾಗೆ ಕೂತ್ಕೊಂಡು ಎಲ್ಲ ವ್ಯವಹಾರ ಮಾತಾಡ್ಕೊಳ್ಳೋದು ಒಳ್ಳೇದಲ್ಲ. ಹಸು ನೋಡಬೇಕು, ಪರಿಶೀಲಿಸ್ಕೊಳ್ಬೇಕು, ಹೆಂಗೈತಿ, ಏನು ಮೇವು ತಿಂತೈತಾ ಇಲ್ಲ. ನಾನು ವೀಡಿಯೋ ಮಾಡಿದ್ರೆ ನೋಡಿಬಿಟ್ಟಿದ್ದೀನಿ, ಚೆನ್ನಾಗಿರ್ತಾನೆ ಇಲ್ಲ, ಅದನ್ನ ತಪ್ಪದು. ನಾನು ಏನೇ ವೀಡಿಯೋ ಮಾಡಿದ್ರೆ ಆ ಕ್ಷಣಕ್ಕೆ ನನ್ನ ಮುಂದೆ ಚೆನ್ನಾಗಿರ್ಬೋದು. ಆಮೇಲೆ ಅದಕ್ಕೆ ಹೇಳೋದು ನೇರವಾಗಿ ಬಂದುಬಿಟ್ಟು ವ್ಯವಹಾರ ಮಾಡ್ಕೊಳ್ಳಿಕ್ಕೆ. ಇದೆಲ್ಲ ಕಾಂಪ್ಯಾಕ್ಟ್, ಆರ್ಡರ್ ಕಾಂಪ್ಯಾಕ್ಟ್ ಇದೆ. ಲೋಕಣ್ಣ ಇದು ಎಷ್ಟನೇ ಹಲ್ಲಿಂದ ಇದು? 2ನೇ ಕರನೇ. ಆರ್ಡರ್ ಚೆನ್ನಾಗಿತ್ತು ಲೋಕಣ್ಣ, ಸೂಪರ್. ಅಯ್ಯೋ ಬಾಲ್ದಲ್ಲಿ ಹೊಡಿತಾವೆ ಕ್ಯಾಮ್ರಾನ. ನಿನ್ನೆ ಬಂದ ಸರ್ ರಾತ್ರಿ. ಹಾಂ ಹಸು ಮೇದಿಲ್ಲ ಎಲ್ಲ, ಇವತ್ತು ನಾಳೆ ಸುಧಾರಿಸೋಕೆ ದೂರದಿಂದ ಬಂದಿರ್ತಾವಲ್ವ, ಹಂಗಾಗಿ. 3 ಹಸು ಕೊಟ್ಟಿದ್ರು ಅವ್ರಿಗೆ. ಅದೇ ಹಿಂಗಿದೆ ನೋಡ್ರಪ್ಪ, ಆಯ್ಕೆ ಮಾಡ್ಕೊತೀರಿ. ನಾವೆಲ್ಲ
ಇದು ಅಡರ್ ಚೆನ್ನಾಗಿದೆ. ಲೋಕಣ್ಣವ್ರು ಹೇಳ್ದಂಗೆ ಸ್ವಲ್ಪ ಸುಧಾರಿಸಿ ರೆಸ್ಟ್ ಮಾಡ್ಕೊಂಡ್ಬಿಟ್ರೆ ಭಾರಿ ಚೆನ್ನಾಗಿರುತ್ತೆ ನೀಟಾಗಿ. ಇದು ಕರ ಹಾಕಿದೆ ಸಾಯಿವಾಲ. ಸಾಯಿವಲ್ ಕರೆ ಹಾಕೈತಾ? ಹ್ಞೂ ಸರ್. ನಾನು ಕಬ್ಬ ಅನ್ಕೊಂಡಿದ್ದು ನಾನು ಇದು. ಕರ ಹಾಕಿದೆ ಸರ್ 6 ದಿವಸ ಆರು ದಿವಸ ಆಯ್ತು. ಹಾಂ ಹಾಂ